ನಮಸ್ಕಾರ. ಸಂತೋಷ್ ಸಾವಿನ ನಂತರ ನಡೆದಿದ್ದೇನು? ಒಂದು ಸಾಲಿನ ರಾಜೀನಾಮೆ, ಈಶ್ವರಪ್ಪ ತಂತ್ರವೇನು? ಕಾರ್ಯಕಾರಿಣಿಗೆ ಜೆಪಿ ನಡ್ಡಾ ಬರಲಿಲ್ಲವೇಕೆ? ಚುನಾವಣಾ ತಯಾರಿಯಲ್ಲಿದ್ದ ಕಮಲಕ್ಕೆ ಕಮಿಷನ್ ಕಂಟಕ, ಬಿಜೆಪಿಯ ಸ್ಪೀಡ್ಗೆ ಬ್ರೇಕ್ ಹಾಕ್ತಾ ಕಮಿಷನ್ ಅಸ್ತ್ರ. ಬಿಜೆಪಿ ಪಾಳ್ಯದಲ್ಲಿ ಕಂಪನವನ್ನೇ ಸೃಷ್ಟಿಸಿದ ಸಂತೋಷ್ ಸಾವು. ಇದೇ ಈ ಹೊತ್ತಿನ ಸ್ಪೆಷಲ್. ಆ ಸಂತೋಷದ ಕೋಟೆಯಲ್ಲಿ ನಾನು ಚೈತ್ರ ರಾಜ್. ಈಶ್ವರಪ್ಪ ವಲ್ಲದ ಮನಸ್ಸಿನಿಂದಲೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈಶ್ವರಪ್ಪ ಅವರ ಒನ್ ಲೈನ್ ರಾಜೀನಾಮೆ ಹಿಂದಿದೆಯಾ ಬಿಗ್ ಸೀಕ್ರೆಟ್? ಸಂತೋಷ ಸಾವಿನ ನಂತರ ನಡೆದಿದ್ದೇನು? ಒಂದು ಸಾಲಿನ ರಾಜೀನಾಮೆ, ಈಶ್ವರಪ್ಪ ತಂತ್ರವೇನು? ಕಾರ್ಯಕಾರಿಣಿಗೆ ಜೆಪಿ ನಡ್ಡಾ ಬರಲಿಲ್ಲವೇಕೆ? ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಉದ್ಭವ ಆಗಲ್ಲ. ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವನಾಗಿ ನಾನು ಇವತ್ತು ಕೆಲಸ ಮಾಡಿದ್ದೇನೆ. ಇವತ್ತು ನಾನು ತೀರ್ಮಾನ ತಗೊಂಡಿದ್ದೇನೆ. ನಾಳೆ ದಿನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ನಮಗೆ ಸಂತೋಷ್ ಕುಮಾರ್ ಪಾಟೀಲ್ ಅನ್ನೋರಿಗೆ ನಾವು ಯಾವ ಕೆಲಸನೂ ಕೊಟ್ಟಿಲ್ಲ, ಯಾವ ವರ್ಕ್ ಆರ್ಡ್ರು ಕೊಟ್ಟಿಲ್ಲ. ಅವ್ರಿಗೆ ಹಣ ಕೊಡೋಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಈ ಒಂದು ಸಾವು ಇದರ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ತನಿಖೆ ಆಗ್ತದೆ. ನಮ್ಮ ಕಡೆಯಿಂದ ಯಾವುದೇ ರೀತಿಯ ಹಸ್ತಕ್ಷೇಪವಾಗಲಿ ಮಾರ್ಗದರ್ಶನ ಇರೋದಿಲ್ಲ. ಸರ್ವ ಸ್ವತಂತ್ರವಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಇದಕ್ಕೆ ನೇರ ಹೊಣೆ ಕೆ.ಎಸ್. ಈಶ್ವರಪ್ಪ ಅವರು. ಕೆ.ಎಸ್. ಈಶ್ವರಪ್ಪ ಅವರು ಅರೆಸ್ಟ್ ಆಗಬೇಕು. ಅರೆಸ್ಟ್ ಆಗೋ ಮಟ್ಟ ನಾವು ಬಾಡಿನೂ ತೆಗೆಯೋದಿಲ್ಲ, ಏನು ಅವ್ನಿಗೆ ನ್ಯಾಯ ದೊರಕಿಸ್ಕೊಳ್ಬೇಕು. ರಾಜೀನಾಮೆ ಕೇಳ್ತಾ ಇರೋಲ್ಲ, ನಾವು ಕೇಳ್ತಾ ಇರೋದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನಲ್ಲಿ ಫಸ್ಟ್ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಒಂದು. ಹೌದು, ಅರೆಸ್ಟ್ ಮಾಡಬೇಕು ಮತ್ತೆ ಭ್ರಷ್ಟಾಚಾರ ವಿರೋಧ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಬೇಕು. 40% ಕಮಿಷನ್, 40% ಕಮಿಷನ್, 40% ಕಮಿಷನ್. ಕಳೆದ 4-5 ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಇದೇ ಕಮಿಷನ್ ಬಿರುಗಾಳಿಗೆ ಸಿಲುಕಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗ್ತಾ ಇದೆ. ಸಂತೋಷ್ ನಿಗೂಢ ಸಾವು ರಾಜ್ಯ ಕೇಸರಿ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಬಿಜೆಪಿ ಪಕ್ಷವನ್ನ ಧಗಧಗ ಅಂತ ಹೊತ್ತಿ ಉರಿಯುವಂತೆ ಮಾಡಿದೆ. ಸಂತೋಷ್ ಪಾಟೀಲ್ ಸಾವು ಕಮಲಕೋಟೆಯಲ್ಲಿ ಅಸಂತೋಷವನ್ನೇ ಸೃಷ್ಟಿಸಿದೆ. ದಿಲ್ಲಿ ಮಟ್ಟದಲ್ಲೂ ಕೂಡ ಕಮಿಷನ್ ಕಾರ್ಮೋಡ ಕವಿದಿದ್ದು ಬಿಜೆಪಿಗೆ ಇನ್ನಿಲ್ಲದಂತ ಟೆನ್ಷನ್ ಅನ್ನ ಕೊಟ್ಟಿದೆ. ಸಂತೋಷ್ ಪಾಟೀಲ್ ತಮ್ಮ ಸಾವಿಗೆ ಈಶ್ವರಪ್ಪನವರೇ ಕಾರಣ ಅಂತ ವಾಟ್ಸಪ್ನಲ್ಲಿ ಹರಿಬಿಟ್ಟ ಸಂದೇಶ ಈಶ್ವರಪ್ಪನವರ ಬುಡವನ್ನೇ ಅಲ್ಲಾಡಿಸಿ ಬಿಟ್ಟಿದೆ. ಬಿಜೆಪಿಯ ಟಗರ್ನಿಂದ ಸಚಿವ ಸ್ಥಾನವನ್ನೇ ಕಿತ್ತುಕೊಂಡಿದೆ. ಸಂತೋಷ ಸಾವಿನ ನಂತರ ರಾಜಕೀಯದಲ್ಲಿ ಅಗ್ನಿ ಸ್ಫೋಟವಾದಂತೆ ಆಗಿದೆ. ಮಹಾ ಬಿರುಗಾಳಿಯೇ ಬೀಸಿದೆ. ಸಂತೋಷ್ ಸಾವನ್ನ ಕಾಂಗ್ರೆಸ್ ನಾಯಕರು ಅಸ್ತ್ರವನ್ನಾಗಿ ಬಳಸಿಕೊಂಡ್ರೆ ಕಮಲ ಕಲಿಗಳಿಗೆ ಅಕ್ಷರಶಃ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಸಂತೋಷ ಸಾವಿನ ಬೆನ್ನಲ್ಲೇ ನಾನು ತಪ್ಪು ಮಾಡಿಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಎದೆಯೊಪ್ಪಿಸಿ ಗುಟ್ರು ಹಾಕಿದ್ದಂತ ಈಶ್ವರಪ್ಪ ಕೊನೆ ಮೂಮೆಂಟ್ನಲ್ಲಿ ಯೋ ಟರ್ನ್ ತೆಗೆದುಕೊಂಡ್ರು. ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಒಂದೇ ಒಂದು ಸಾಲು ರಾಜೀನಾಮೆ ಬರೆದು ಕೊಟ್ರು. ಇತ್ತ ಕಾಂಗ್ರೆಸ್ ನಾಯಕರು ಈಶ್ವರಪ್ಪ ರಾಜೀನಾಮೆ ಕೊಟ್ರಷ್ಟೇ ಸಾಲದು, ಅವರ ಬಂಧನವಾಗಬೇಕು ಅಂತ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ.
ಇನ್ನು ಒಂದ್ ಕಡೆ ಕಮಿಷನ್ ಕರಿನೆರಳು ಬಿಜೆಪಿ ಕಾರ್ಯಕಾರಿಣಿಗೂ ಕೂಡ ತಟ್ಟಿದ್ದು ಕಮಲ ಪಾಳ್ಯದಲ್ಲಿ ಅಸಂತೋಷದ ಹೊಗೆ ಆಡ್ತಾ ಇದೆ. ಏಪ್ರಿಲ್ 12ನೇ ತಾರೀಕು ಮಂಗಳವಾರದಂದು ಗುತ್ತಿಗೆದಾರ ಸಂತೋಷ್ ಉಡುಪಿಯ ಲಾಡ್ಜ್ ಒಂದರಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ರು. ಸಂತೋಷ್ ಪಾಟೀಲ್ ಹಾಗೂ ಇನ್ನುಳಿದ ಗುತ್ತಿಗೆದಾರರು ಈ ಹಿಂದೆ ಈಶ್ವರಪ್ಪ ಕಮಿಷನ್ ವ್ಯವಹಾರದ ಬಗ್ಗೆ ಪ್ರಧಾನಿ ಮೋದಿಗೆ ಪತ್ರವನ್ನು ಬರೆದಿದ್ರು. ಇದೇ ಕಾರಣಕ್ಕೆ ಸಂತೋಷ್ ಆತ್ಮಹತ್ಯೆ ಬೆನ್ನಲ್ಲೇ ಕುಟುಂಬಸ್ಥರ ಆಕ್ರೋಶದ ಕಟ್ಟೆ ಹೊಡೆದು ಹೋಗಿದೆ. ಸಂತೋಷ್ ಸಹೋದರ ಹಾಗೂ ಪತ್ನಿ ಅವರ ಸ್ನೇಹಿತರು ಈಶ್ವರಪ್ಪ ಬಂಧನಕ್ಕೆ ಆಗ್ರಹಿಸಿದ್ರು. ಈಶ್ವರಪ್ಪ ಅರೆಸ್ಟ್ ಆಗುವವರೆಗೂ ಕೂಡ ಸಂತೋಷ್ ಅವರ ಬಾಡಿಯನ್ನೇ ತೆಗೆದುಕೊಂಡು ಹೋಗಲ್ಲ ಅಂತ ಬಿಗಿಪಟ್ಟನ್ನು ಹಿಡಿದು ಕುಳಿತಿದ್ರು. ಆದರೆ ನಂತರ ಸಂತೋಷ್ ಅವರ ಬೆಳಗಾವಿಯ ಸ್ವಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಸಂತೋಷ್ ಸಾವಿನ ಪ್ರಕರಣದಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಬೆಳಗಾವಿ ಟು ಚಿಕ್ಕಮಗಳೂರು, ಚಿಕ್ಕಮಗಳೂರು ಟು ಉಡುಪಿ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಇತ್ತ ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಈಶ್ವರಪ್ಪ ತಲೆದಂಡವಾಗಿದೆ. ಈ ನಡುವೆ ಬಿಜೆಪಿ ನಾಯಕರು ಈಶ್ವರಪ್ಪ ಪರ ಬ್ಯಾಟ್ ಬೀಸಿದ್ರೆ ಕಾಂಗ್ರೆಸ್ ನಾಯಕರು ಪರ್ಸೆಂಟೇಜ್ ಸರ್ಕಾರ, ಪರ್ಸೆಂಟೇಜ್ ಮಿನಿಸ್ಟರ್ಸ್ ಅಂತ ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ. ಬಿಜೆಪಿ ಕಾರ್ಯಕಾರಿಣಿಗೆ ಕವಿದ ಕಮಿಷನ್ ಕಾರ್ಮೋಡ. ಕಮಲಕ್ಕೆ ಕಂಟಕವಾಗುತ್ತಾ ಕಮಿಷನ್ ಆರೋಪ. ಬಿಜೆಪಿ 2023ರ ಚುನಾವಣೆಗೆ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ. ಇದೇ ನಿಟ್ಟಿನಲ್ಲಿಯೇ ಏಪ್ರಿಲ್ 16 ಮತ್ತು ಏಪ್ರಿಲ್ 17ರಂದು 2 ದಿನಗಳ ಕಾಲ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇದೆ. ಕಮಿಷನ್ ಗದ್ದಲದ ನಡುವೆನೇ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ವಿಜಯನಗರದ ಹೊಸಪೇಟೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದು ಗಣಿನಾಡು ಸಂಪೂರ್ಣ ಕೇಸರಿಮಯವಾಗಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಕಾರ್ಯಕಾರಿಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ರಾಜ್ಯ ಬಿಜೆಪಿ ಕಾರ್ಯಕಾರಿಣಿಯ ಮೇನ್ ಅಜೆಂಡಾನೇ 2023ರ ಎಲೆಕ್ಷನ್ ಹಾಗೂ 150 ಸೀಟ್ ಬಗ್ಗೆ ಚರ್ಚೆ ಮಾಡುವ ಪ್ಲಾನ್ ಇತ್ತು. ಅದಕ್ಕಾಗಿ ಕೇಸರಿ ಕಲಿಗಳು ಎಲ್ಲಾ ರೀತಿಯ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ರು, ರೋಡ್ ಮ್ಯಾಪ್ ಅನ್ನು ಹಾಕೊಂಡಿದ್ರು. ಆದ್ರೆ ಈಗ ಬಿಜೆಪಿ ಪ್ಲಾನ್ ಎಲ್ಲ ಉಲ್ಟಾ ಆಗಿದೆ. ಸಚಿವ ಈಶ್ವರಪ್ಪ ಮೇಲೆ ಕೇಳಿ ಬಂದಿರುವಂತಹ ಆರೋಪದಿಂದ ಬಿಜೆಪಿ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ. ದಿಲ್ಲಿವರೆಗೂ ಕಮಿಷನ್ ಬಿರುಗಾಳಿ ಬೀಸಿದೆ. ಎಷ್ಟು ದಿನ ಕಾರ್ಯಕಾರಿಣಿ 2023ರ ಎಲೆಕ್ಷನ್ ಬಗ್ಗೆ ಹೇಗೆ ಸ್ಟ್ರಾಟಜಿಯನ್ನ ರೂಪಿಸಬೇಕು ಅನ್ನುವಂಥದ್ದು ಬಗ್ಗೆ ಒಂದಿಷ್ಟು ಫಾರ್ಮುಲಾಗಳನ್ನ ರೆಡಿ ಮಾಡಿಕೊಳ್ಳಲಾಗಿತ್ತು. ಈ ಬಗ್ಗೆ ಚರ್ಚೆ ಮಾಡಬೇಕು ಅಂತಾನೆ ದಿಲ್ಲಿ ವರಿಷ್ಠರು ಕಾರ್ಯಕಾರಿಣಿಗೆ ಎಂಟ್ರಿ ಕೊಡುವವರಿದ್ರು. ಆದ್ರೆ ಈ ನಡುವೆನೆ 40% ಕಮಿಷನ್ ಆರೋಪ ಬಿಜೆಪಿ ಸರ್ಕಾರವನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ. ಈಗ 40% ಕಮಿಷನ್ ಆರೋಪದಿಂದ ಮುಕ್ತ ಆಗೋದು ಹೇಗೆ ಅನ್ನೋದೇ ದಿಲ್ಲಿ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ. ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ, ಸಚಿವ ಸ್ಥಾನಕ್ಕೆ ಈಶ್ವರಪ್ಪ ರಾಜೀನಾಮೆ ಕಮಲಪಾಳ್ಯವನ್ನ ಕಂಗಾಲಾಗಿಸಿದೆ. ಕಮಲಪಾಳ್ಯಕ್ಕೆ ಮುಂದಿನ ಚುನಾವಣೆಯಲ್ಲಿ ಈ ಕೇಸ್ ಪರಿಣಾಮ ಬೀರುವ ಬಗ್ಗೆ ಟೆನ್ಷನ್ ಶುರುವಾಗಿದೆ. ಸಂತೋಷ್ ಆತ್ಮಹತ್ಯೆ ಕೇಸ್ ಈಗ ಸಾಮಾನ್ಯ ಕೇಸ್ ಆಗಿ ಉಳಿದಿಲ್ಲ. ಬಿಜೆಪಿಯ ಪ್ರಭಾವಿ ನಾಯಕ ಈಶ್ವರಪ್ಪ ಅವರ ಮೇಲೆ ನೇರ ಆರೋಪವಿದೆ. ಇದೇ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಕಮಲಕ್ಕೆ ಸಿಡಿದ ಕಮಿಷನ್ ರಾಡಿ, ಚುನಾವಣೆಗೂ ಆವರಿಸುತ್ತಾ ಕಮಿಷನ್ ಕರಿನೆರಳು. ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ 1 ವರ್ಷ ಬಾಕಿ ಇದೆ. ಹೇಗಿರುವಾಗಲೇ ರಾಜ್ಯದಲ್ಲಿ ಮೊದಲು ಚುನಾವಣಾ ಅಖಾಡಕ್ಕೆ ಇಳಿದಿದೆ ಕಮಲಪಾಳ್ಯ. ಮೇಲಿಂದ ಮೇಲೆ ಮೀಟಿಂಗು, ಪಕ್ಷ ಸಂಘಟನೆಗಾಗಿ ರಾಜ್ಯ ಪ್ರವಾಸ, ಹೈಕಮಾಂಡ್ ನಾಯಕರ ಜೊತೆ ಸರಣಿ ಮೀಟಿಂಗ್ಗಳು, ಮತ್ತೆ ರಾಜ್ಯದ ಚುಕ್ಕಾಣಿ ಹಿಡಿಯೋದಕ್ಕೆ ಪ್ಲಾನ್ ಮೇಲೆ ಪ್ಲಾನ್ ಮಾಡಿಕೊಂಡಿದ್ರು ಬಿಜೆಪಿ ನಾಯಕರು. ಆದ್ರೆ ಬಿಜೆಪಿಯ ಈ ಶರವೇಗಕ್ಕೆ ಬ್ರೇಕ್ ಹಾಕಿದೆ 40% ಕಮಿಷನ್ ಅಸ್ತ್ರ. ಚುನಾವಣೆ ಉತ್ಸಾಹದಲ್ಲಿದ್ದಂತ ಕಮಲಕ್ಕೆ ಈಗ ಕಮಿಷನ್ ಕೆಸರು ಸಿಡಿದಿದೆ. 40% ಕಮಿಷನ್ ಪ್ರಕರಣ ಚುನಾವಣಾ ವರ್ಷವೇ ಸ್ಫೋಟವಾಗಿರುವುದರಿಂದ ಬಿಜೆಪಿಗೆ ಕಗ್ಗಂಟಾಗಿದೆ. ಈಶ್ವರಪ್ಪ ಮೇಲಿನ ಕಮಿಷನ್ ಆರೋಪ ಹೈಕಮಾಂಡ್ ನಾಯಕರಿಗೂ ಕೂಡ ಇರಿಸು ಮುರಿಸು ಉಂಟು ಮಾಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದೇ ಹಿನ್ನೆಲೆಯಲ್ಲಿ ಕಾರ್ಯಕಾರಿಣಿಯಲ್ಲಿ ಪಕ್ಷ ಸರ್ಕಾರಕ್ಕಾಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ.
ಕಾರ್ಯಕಾರಿಣಿಯಲ್ಲಿ ಹಲವು ವಿಚಾರಗಳು ಬಿಜೆಪಿಯ ಬತ್ತಳಿಕೆಯಲ್ಲಿವೆ. ಕೇಸರಿ ಪಾಳ್ಯದ ಕಾರ್ಯಕಾರಿಣಿ ಸಭೆಯ ಅಜೆಂಡಾ ಈ ರೀತಿ ಇದೆ. ಮೊಟ್ಟ ಮೊದಲನೇದಾಗಿ 40% ಕಮಿಷನ್ ಆರೋಪದಿಂದ ಹೊರಬರುವಂತದ್ದು ಈ ಕಾರ್ಯಕಾರಿಣಿಯ ಮೇನ್ ಅಜೆಂಡಾ ಆಗಿದೆ. ಈ ಮೂಲಕ ಪಕ್ಷಕ್ಕಾದಂತ ಡ್ಯಾಮೇಜ್ ಸರಿಪಡಿಸುವಂತದ್ದು, 2023ರ ಚುನಾವಣೆಗೆ ಪಕ್ಷ ಸಂಘಟನೆ ಹೇಗೆ ಮಾಡುವಂತದ್ದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಟಾರ್ಗೆಟ್ 150 ರೀಚ್ ಆಗ್ಲಿಕ್ಕೆ ಕೇಸರಿ ಕಲಿಗಳು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಇದರೊಂದಿಗೆ ಕಾರ್ಯಕಾರಿಣಿಯಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಭರ್ತಿ ಬಗ್ಗೆ ಚರ್ಚೆ ಆಗಿರುವ ಸಾಧ್ಯತೆ ಇದೆ. ಪಕ್ಷ ನಿಷ್ಠರಿಗೆ ನಿಗಮ ಮಂಡಳಿ ಸ್ಥಾನ ನೀಡುವ ಚಿಂತನೆ ನಡೀತಾ ಇದೆ. ಹಾಗೆ ವೆರಿ ಇಂಪಾರ್ಟೆಂಟ್ ಸಚಿವ ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಎಂಬ ವಿಚಾರವೇ ಈ ಕಾರ್ಯಕಾರಿಣಿಯ ಮೇನ್ ಹೈಲೈಟ್ ಆಗಿದೆ. ಈ ಬಾರಿ ಕ್ಯಾಬಿನೆಟ್ನಲ್ಲಿ ಹೊಸ ಮುಖಗಳಿಗೆ ಅವಕಾಶ ನೀಡುವ ನಿರೀಕ್ಷೆ ಇದೆ. ಹಾಗೆ ಸಚಿವರ ಇಲಾಖೆಗಳ ಮೌಲ್ಯಮಾಪನ ಕೂಡ ಈ ಕಾರ್ಯಕಾರಿಣಿಯ ಅಜೆಂಡಾ ಆಗಿದೆ. ರಾಜ್ಯ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಕಮಿಷನ್ ಆರೋಪ ಚರ್ಚೆ ಜೊತೆಗೆ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಸಚಿವ ಸಂಪುಟ ಪುನರ್ರಚನೆಗೆ ಅಥವಾ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಸಂಪುಟದಲ್ಲಿ 5 ಸಚಿವ ಸ್ಥಾನಗಳು ಖಾಲಿ ಇದ್ದಾವೆ. ಈ ಮೊದಲು 4 ಸಚಿವರು, ಈಗ ಈಶ್ವರಪ್ಪ ರಾಜೀನಾಮೆಯಿಂದ 1 ಮಂತ್ರಿ ಸ್ಥಾನ ಸೇರಿದಂತೆ 5 ಸ್ಥಾನಗಳು ಖಾಲಿ ಇವೆ. ಹೀಗಾಗಿ ಈ ಬಾರಿ 5 ಜನ ಬೊಮ್ಮಾಯಿ ಬ್ರಿಗೇಡ್ ಸೇರ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಸಿಎಂ ಬೊಮ್ಮಾಯಿ ಸಂಪುಟ ವಿಸ್ತರಣೆ ಬದಲು ಪುನರ್ರಚನೆಗೆ ಒಲವನ್ನ ತೋರಿದ್ದಾರೆ ಅನ್ನುವಂತ ಮಾತಿದೆ. ಚುನಾವಣಾ ವರ್ಷ ಇರುವಂತ ಕಾರಣ ಪುನರ್ರಚನೆಗೆ ಬೊಮ್ಮಾಯಿ ಮನಸ್ಸು ಮಾಡಿದ್ದಾರೆ. ಕೆಲ ಹಿರಿಯರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಈಗಾಗಲೇ ಜೆಪಿ ನಡ್ಡಾ ಜೊತೆ ಸಿಎಂ ಬೊಮ್ಮಾಯಿ ದೆಹಲಿಯಲ್ಲಿ ಚರ್ಚಿಸಿದ್ದಾರೆ. ಒಂದು ಸುತ್ತಿನ ಮಾತುಕತೆಯನ್ನ ಮುಗಿಸಿದ್ದಾರೆ. ಕಾರ್ಯಕಾರಿಣಿಗೆ ಬಂದಾಗ ಈ ಕುರಿತು ಮಾತನಾಡೋಣ ಅಂತ ನಡ್ಡಾ ಅವರು ಹೇಳಿದ್ರಂತೆ. ಈಗ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ನಿರ್ಣಯವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಕಡೆ ತಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ದಂತ ಬಿಜೆಪಿಯ ಟಗರು ಈಶ್ವರಪ್ಪ ಕೊನೆಗೂ ರಾಜೀನಾಮೆ ನೀಡಿದ್ದಾರೆ. ಆದ್ರೆ ಇವರ ರಾಜೀನಾಮೆ ನೀಡಿದಂತ ಸ್ಟೈಲ್ನಲ್ಲೂ ಕೂಡ ಒಂದು ಸೀಕ್ರೆಟ್ ಅಡಗಿದೆ. ಕೇವಲ ಒಂದೇ ಒಂದು ಲೈನ್ ನಲ್ಲಿ ಈಶ್ವರಪ್ಪ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಈಶ್ವರಪ್ಪ ನೀಡಿದ್ದು ಒಂದೇ ಲೈನ್ ರಾಜೀನಾಮೆ. ಆದ್ರೆ ಇದೇ ಒಂದು ಸಾಲಿನಲ್ಲಿಯೇ ಅಡಗಿದೆ ಈಶ್ವರಪ್ಪ ಮುಂದಿನ ನಡೆಯ ಸೀಕ್ರೆಟ್. ಈ ಒಂದೇ ಒಂದು ರಿಸೈನ್ ಲೈನ್ ನಲ್ಲಿ ಅಡಗಿದೆ ನೂರಾರು ಅರ್ಥ. ಈಶ್ವರಪ್ಪ ರಾಜೀನಾಮೆ ಕೊಡೋ ಟೈಮಲ್ಲಿ ತಮ್ಮದೇ ಸ್ಟೈಲ್ ಅಲ್ಲಿ ಅಬ್ಬರಿಸಿದ್ರು. ಒಲ್ಲದ ಮನಸ್ಸಿನಿಂದ ರಾಜೀನಾಮೆ ಕೊಟ್ಟರು, ತಮ್ಮ ಪವರ್ ಪ್ರದರ್ಶಿಸಿದ್ರು. ಶಿವಮೊಗ್ಗ ಟು ಬೆಂಗಳೂರು ನೂರಾರು ಕಾರ್ಯಕರ್ತರ ಬೆಂಬಲ, ಈಶ್ವರಪ್ಪ ಪರ ಮಹಿಳಾ ಬೆಂಬಲಿಗರ ಘೋಷಣೆ. ಇದರ ಹಿಂದೆ ಅಡಗಿದೆಯಾ ಈಶ್ವರಪ್ಪ ಮಾಸ್ಟರ್ ಸ್ಟ್ರೋಕ್? ಈಶ್ವರಪ್ಪ ಒಂದು ಸಾಲಿನ ರಾಜೀನಾಮೆ ಹಿಂದಿರೋ ರಣತಂತ್ರವೇನು? ಈ ಬಗ್ಗೆ ತೋರಿಸ್ತೀವಿ ನೋಡಿ. ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಸಿಎಂ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್, ಯಡಿಯೂರಪ್ಪ, ಸಿಟಿ ರವಿ, ಆನಂದ್ ಸಿಂಗ್, ಜಗದೀಶ್ ಶೆಟ್ಟರ್, ಡಿವಿ ಸದಾನಗೌಡ ಭಾಗಿಯಾಗಿದ್ದರು. ಹಾಗೆ ಇನ್ನುಳಿದಂತೆ ಸಚಿವರು, ಶಾಸಕರು, ಸಂಸದರು, ವಿಧಾನ ಪರಿಷತ್ನ ಸದಸ್ಯರು ಭಾಗಿಯಾಗಿದ್ದರು. ಮಾಜಿ ಸಚಿವ ಈಶ್ವರಪ್ಪ, ರಮೇಶ್ ಜಾರಕಿಹೊಳಿ ಕಾರ್ಯಕಾರಿಣಿಗೆ ಗೈರಾಗಿದ್ದರು. ಈ ಮೂಲಕ ಇಬ್ಬರೂ ನಾಯಕರು ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಕಾರ್ಯಕಾರಿಣಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಿಎಂ ಬೊಮ್ಮಾಯಿ ವಿಜಯನಗರ ಸಾಮ್ರಾಜ್ಯವನ್ನ ಹಾಡಿ ಹೊಗಳಿದ್ರು. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ ಬೊಮ್ಮಾಯಿ ಯುವಕನ ಆತ್ಮಹತ್ಯೆ ಪ್ರಕರಣವನ್ನ ದೊಡ್ಡದಾಗಿ ಬಿಂಬಿಸುತ್ತಿದ್ದಾರೆ. ಭ್ರಷ್ಟಾಚಾರದ ಗಂಗೋತ್ರಿ ಕಾಂಗ್ರೆಸ್, ವಿರೋಧ ಪಕ್ಷದವರು ಸತ್ಯ ಹರಿಶ್ಚಂದ್ರ, ಸತ್ಯವನ್ನ ಎದುರಿಸುವಂತ ಕಾಲ ಬರುತ್ತೆ, ತಯಾರಾಗಿರಿ ಎಂದು ಕಾಂಗ್ರೆಸ್ನವರಿಗೆ ಹೇಳಿದ್ದೇನೆ ಅಂತ ಕಾಂಗ್ರೆಸ್ಗೆ ತಿರುಗೇಟನ್ನು ನೀಡಿದ್ದಾರೆ. ಮೊನ್ನೆ ನಡೆದಂತ ಒಬ್ಬ ಯುವಕನ ಆತ್ಮಹತ್ಯೆ ಪ್ರಕರಣವನ್ನ ಬಹಳ ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾರೆ. ಭ್ರಷ್ಟಾಚಾರದ ಗಂಗೋತ್ರಿ ಕಾಂಗ್ರೆಸ್,
ಈ ದೇಶದಲ್ಲಿ ಮೊದಲನೆಯ ಭ್ರಷ್ಟಾಚಾರದ ಹಗರಣವನ್ನು ಮಾಡಿದ್ದು ಕಾಂಗ್ರೆಸ್ಸು. ಇವತ್ತು ಪ್ರತಿಯೊಂದು ರಾಜ್ಯದಲ್ಲಿ ಇವತ್ತು ಅಧಿಕಾರ ಕಳ್ಕೊಂಡಿದ್ದಾರೆ. 2023ಕ್ಕೆ ಇಲ್ಲಿಯೂ ಕೂಡ ಕಾಂಗ್ರೆಸ್ ಮುಳುಗುತ್ತದೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಂದ್ ಕಡೆ ಈಶ್ವರಪ್ಪ ಕಾರ್ಯಕಾರಿಣಿ ಸಭೆಗೆ ಹಾಜರಾಗದ ಮೂಲಕ ಪಕ್ಷದ ವಿರುದ್ಧ ತಮ್ಮ ಅಸಮಾಧಾನವನ್ನ ಪರೋಕ್ಷವಾಗಿ ಹೊರಹಾಕಿದ್ದಾರೆ. ಸಂತೋಷ ಸಾವಿನ ಬೆನ್ನಲ್ಲೇ ಬೊಮ್ಮಾಯಿ ಸರ್ಕಾರದಿಂದ ಈಶ್ವರಪ್ಪ ವಿಕೆಟ್ ಪತನವಾಗಿದೆ. ವಲ್ಲದ ಮನಸ್ಸಿನಿಂದಲೇ ಹೃದಯ ಭಾರ ಮಾಡಿಕೊಂಡು ತಮ್ಮ ಸಚಿವ ಸ್ಥಾನಕ್ಕೆ ಬಿಜೆಪಿ ಟಗರು ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ನೀಡೋ ಟೈಮ್ನಲ್ಲೂ ಈಶ್ವರಪ್ಪ ತಮ್ಮ ಶಕ್ತಿ ಪ್ರದರ್ಶಿಸಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರುವಾಗ ಈಶ್ವರಪ್ಪ ಜೊತೆ ಅವರ ಬೆಂಬಲಿಗರ ದಂಡೆ ಆಗಮಿಸಿತ್ತು. ನೂರಾರು ಕಾರ್ಯಕರ್ತರ ಜೊತೆ ಈಶ್ವರಪ್ಪ ಕಾರಲ್ಲಿ ಬೆಂಗಳೂರಿಗೆ ಆಗಮಿಸಿದ್ರು. ರಾಜೀನಾಮೆ ದಿನವೂ ಕೂಡ ರ್ಯಾಲಿಯನ್ನ ನಡೆಸಿ ಶಕ್ತಿ ಪ್ರದರ್ಶನವನ್ನ ಮಾಡಿರುವಂತ ಈಶ್ವರಪ್ಪ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟದ ಸಂದೇಶವನ್ನೇನಾದ್ರೂ ನೀಡಿದ್ದಾರಾ ಅನ್ನುವಂತ ಮಾತುಗಳು ಚರ್ಚೆ ಆಗ್ತಿವೆ. ಈಶ್ವರಪ್ಪ ರಾಜೀನಾಮೆ ಕೊಡೋ ಟೈಮ್ನಲ್ಲಿ ಮಹಿಳಾ ಬೆಂಬಲಿಗರು ಕೂಡ ಅವರ ಸಪೋರ್ಟ್ಗೆ ಬೆಂಗಳೂರಿಗೆ ಆಗಮಿಸಿದ್ರು. ಒನ್ ಲೈನ್ ರಾಜೀನಾಮೆ ಹಿಂದಿರುವಂತ ಗುಟ್ಟೇನು? ಈಶ್ವರಪ್ಪ ಕಾಂಗ್ರೆಸ್ನ ಒತ್ತಡಕ್ಕೆ ಮಣಿದು ಪಕ್ಷಕ್ಕೆ ಮುಜುಗರ ಆಗಬಾರದು ಅಂತ ತಮ್ಮ ಸಚಿವ ಸ್ಥಾನಕ್ಕೆ ಗುಡ್ ಬೈ ಹೇಳಿದ್ದಾರೆ. ಅವರ ರಾಜೀನಾಮೆ ಪತ್ರದಲ್ಲಿ ಕೇವಲ ಒಂದೇ ಒಂದು ಲೈನ್ ಮೆನ್ಷನ್ ಮಾಡಿದ್ರು, ನಾನು ಸ್ವಇಚ್ಛೆಯಿಂದ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದೇನೆ ಅಂತ. ನೋಡೋಕೆ ಒನ್ ಲೈನ್ ಆಗಿದ್ರೂ ಕೂಡ ಇದರ ಹಿಂದೆ ಹಲವು ಅರ್ಥಗಳು ಅಡಗಿದೆ ಅನ್ನುವಂತ ಮಾತಿದೆ. ರಾಜೀನಾಮೆ ಕೊಟ್ಬಿಟ್ರೆ ತಮ್ಮ ಆಟ ಮುಗೀತು ಅಂತ ಅರ್ಥ ಅಲ್ಲ. ಪಿಕ್ಚರ್ ಅಭಿ ಬಾಕಿ ಹೇ ಅಂತಿದ್ದಾರೆ ಈಶ್ವರಪ್ಪ. ಈಶ್ವರಪ್ಪ ರಾಜೀನಾಮೆ ಕೊಡೋ ಟೈಮ್ನಲ್ಲೇ ಒಂದು ಮಾತನ್ನ ಹೇಳಿದ್ರು, ನನ್ನ ಮೇಲಿನ ಆರೋಪ 1% ಸತ್ಯವಾದ್ರೂ ಆ ದೇವರು ನನಗೆ ಶಿಕ್ಷೆ ಕೊಡ್ಲಿ, ನಾನು ಈ ಆರೋಪದಿಂದ ಮುಕ್ತನಾಗಿ ಬರ್ತೇನೆ ಅಂತಾಲೆ ಗುಟ್ರು ಹಾಕಿತ್ತು ಬಿಜೆಪಿ ಟಗರು. ಈಶ್ವರಪ್ಪ ಒಂದೊಂದು ಮಾತುಗಳನ್ನು ಕೂಡ ಕೇಳ್ತಿದ್ರೆ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ಕೊಂಡಿರುವ ಹಾಗೆ ಕಾಣ್ತಾ ಇದೆ. ನಾನು ಆರೋಪ ಮುಕ್ತನಾಗಿ ಬರ್ತೀನಿ ಅಂತ ಈಶ್ವರಪ್ಪ ಹೇಳ್ತಿದ್ದಾರೆ. ಅವರ ಮಾತಲ್ಲಿ ಒಂದು ಗೊತ್ತಾಗುತ್ತೆ, ತಮ್ಮ ವಿರೋಧಿಗಳನ್ನ ಕಟ್ಟಿ ಹಾಕೋಕೆ ಈಶ್ವರಪ್ಪ ಸೈಲೆಂಟ್ ರಣತಂತ್ರ ಹೆಣಿತಾ ಇದ್ದಾರೆ ಅಂತ. ಈಶ್ವರಪ್ಪ ಅವರ ರಾಜೀನಾಮೆ ಒಂದು ಲೆಕ್ಕದಲ್ಲಿ ಬಿಜೆಪಿಗೂ ಕೂಡ ಹೊಡೆತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈಶ್ವರಪ್ಪ ಬಿಜೆಪಿಯಲ್ಲಿರುವಂತ ಕುರುಬ ಸಮುದಾಯದ ಪ್ರಬಲ ನಾಯಕ. ಕುರುಬ ಸಮುದಾಯಕ್ಕೆ ಮೀಸಲಾತಿ ಕಲ್ಪಿಸಬೇಕು ಅಂತ ಕಾಗಿನೆಲೆಯಿಂದ ಬೆಂಗಳೂರಿಗೆ ನಡೆಸಿದಂತ ಪಾದಯಾತ್ರೆಯಲ್ಲಿ ಈಶ್ವರಪ್ಪನವರದ್ದೇ ನೇತೃತ್ವ ಇತ್ತು. ಕುರುಬ ಸಮುದಾಯದ ಪ್ರಬಲ ನಾಯಕ ಸಿದ್ದರಾಮಯ್ಯ ಆಗಿದ್ರೂ ಕೂಡ ಈಶ್ವರಪ್ಪ ಅಹಿಂದ ಮತಗಳನ್ನ ಸೆಳೆಯಲಿಕ್ಕೆ ಬಿಜೆಪಿಗಿದ್ದಂತ ಒಂದು ಪ್ರಬಲ ಅಸ್ತ್ರ. ಹೀಗಾಗಿ ಈಶ್ವರಪ್ಪನವರನ್ನ ಬಿಜೆಪಿ ಕಡೆಗಣಿಸಿದ್ರೆ ನಷ್ಟ ಅನ್ನುವಂತ ಅಭಿಪ್ರಾಯವಿದೆ. ಇನ್ನೊಂದ್ ಕಡೆ ಮುಂದಿನ ಚುನಾವಣೆಯಲ್ಲಿ ವಯಸ್ಸಿನ ಕಾರಣಕ್ಕೆ ಈಶ್ವರಪ್ಪ ಅವರಿಗೆ ಟಿಕೆಟ್ ಕೈ ತಪ್ಪಿದ್ರೆ ತಮ್ಮ ಮಗ ಕಾಂತೇಶ್ಗೆ ಟಿಕೆಟ್ ಕೊಡಿಸಬೇಕು ಅನ್ನೋದು ಈಶ್ವರಪ್ಪ ಲೆಕ್ಕಾಚಾರ. ಹೀಗಾಗಿನೇ ಇತ್ತೀಚಿನ ವರ್ಷಗಳಲ್ಲಿ ಕಾಂತೇಶ್ ಅವರನ್ನ ಈಶ್ವರಪ್ಪ ತಾವು ತಮ್ಮ ಜೊತೆ ಹೆಚ್ಚಾಗಿ ಕರೆದುಕೊಂಡು ಹೋಗ್ತಿದ್ರು. ಮಗನಿಗೆ ರಾಜಕೀಯ ಭವಿಷ್ಯಕ್ಕೆ ಭದ್ರ ಬುನಾದಿ ಕಲ್ಪಿಸುವುದಕ್ಕೆ ಈಶ್ವರಪ್ಪ ಮೆಗಾ ಪ್ಲಾನ್ ಮಾಡ್ತಿದ್ದಾರೆ ಅನ್ನುವಂತ ಮಾತಿದೆ. ಇನ್ನೊಂದ್ ಕಡೆ ಸಂತೋಷ್ ಆತ್ಮಹತ್ಯೆ ವಿಚಾರದಲ್ಲಿ ರಾಜಕೀಯ ಕೆಸರುಚಾಟ ಶುರುವಾಗಿದೆ. ಸಂತೋಷ್ ಆತ್ಮಹತ್ಯೆ ಬಗ್ಗೆ ಸಿಟಿ ರವಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೊಸಪೇಟೆಯಲ್ಲಿ ಮಾತನಾಡಿದಂತ ಅವರು, ಸಂತೋಷ್ ಡೆತ್ ನೋಟ್ ಬರೆದಿದ್ರಾ, ಸತ್ತ ಮೇಲೆ ಯಾರಾದ್ರೂ ಡೆತ್ ನೋಟ್ ಬರೆದಿದ್ರಾ ಅನ್ನುವಂತ ಪ್ರಶ್ನಿಸಿದ್ದಾರೆ. ಸಾವು ಹೇಗಾಗಿದೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳಬೇಕು ಹೇಗಾಗಿದೆ ಅಂತ. ಆಮೇಲೆ ವಾಟ್ಸಪ್ ಮೆಸೇಜ್ ಸತ್ತ ಮೇಲೆ ಕಳಿಸಿದಾರೋ ಅಥವಾ ಬದುಕಿದ್ದಾಗಲೇ ಅವ್ನು ಕಳಿಸಿದ್ನೋ ಅನ್ನೋದು ಕೂಡ ಇದರ ನಂತರ ಗೊತ್ತಾಗಬೇಕು. ಈಗ ಸಾವಿನ ಪೂರ್ವ ಸಿದ್ಧತೆ ಮಾಡ್ಕೊಂಡು ಸತ್ತಿದ್ರೆ ಅವನು ಬರೆದಿಟ್ಟು ಸಿಗ್ನೇಚರ್ ಹಾಕೋನು, ಬರೀ ವಾಟ್ಸಪ್ ಮೆಸೇಜ್ ಕಳಿಸಿದ್ದಾನೆ ಅಂತ ಹೇಳಿದ್ರೆ ಸ್ವಲ್ಪ ಸಂಶಯ ಸ್ವಾಭಾವಿಕವಾಗಿ ಬರುತ್ತೆ. ಈಗಲೇ ನಾನೇನು ಹೇಳಕ್ಕೆ ಬಯಸೋದಿಲ್ಲ, ತನಿಖೆ ಆದ ನಂತರ ಸ್ಪಷ್ಟತೆ ಗೊತ್ತಾಗುತ್ತೆ. ಎಷ್ಟು ದಿನ ಬಿಜೆಪಿ ವಿರುದ್ಧ ಹೋರಾಡೋದಕ್ಕೆ ಯಾವುದೇ ಅಸ್ತ್ರ ಇಲ್ಲದೆ ಕಾಂಗ್ರೆಸ್ ತಡಬಡಿಸುತ್ತಿತ್ತು. ಕಾಂಗ್ರೆಸ್ ನಾಯಕರು ಕೈ ಹಿಸುಕಿಕೊಳ್ತಾ ಇದ್ರು. ಆದ್ರೆ ಈಗ ಇದೇ 40% ಕಮಿಷನ್ ಆರೋಪವನ್ನೇ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದಾರೆ. ಸಂತೋಷ್ ಕೇಸನ್ನ ಜೀವಂತವಾಗಿಡೋದಕ್ಕೆ ಕಾಂಗ್ರೆಸ್ ರಾಜ್ಯದಾದ್ಯಂತ ಪ್ರತಿಭಟನೆ ಶುರು ಮಾಡಿದ್ದಾರೆ. 5 ದಿನಗಳ ಕಾಲ ಜಿಲ್ಲಾವಾರು ಪ್ರತಿಭಟನೆ ನಡೆಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಸಿದ್ದು, ಡಿಕೆಶಿ ನೇತೃತ್ವದಲ್ಲಿ ಈ ಪ್ರತಿಭಟನೆಗೆ ಪ್ಲಾನ್ ಮಾಡಲಾಗಿದೆ. ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇರುವಂತಹ ಹೊಸಪೇಟೆಯಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಮಿಷನ್ ಆರೋಪದ ಸುಳಿಯಲ್ಲಿ ಸಿಲುಕಿರುವಂತಹ ಈಶ್ವರಪ್ಪ ಅವರ ತಲೆದಂಡವಾಗಿದೆ.
40% ಕಮಿಷನ್ ಆರೋಪ ಕೇವಲ ಈಶ್ವರಪ್ಪನವರಿಗೆ ಮಾತ್ರವಲ್ಲ, ಬಿಜೆಪಿ ಪಾಳ್ಯಕ್ಕೆ ದೊಡ್ಡ ತಲೆನೋವನ್ನ ತಂದೊಡ್ಡಿದೆ. 5-6 ತಿಂಗಳಿನಿಂದ ಮುಂದಿನ ಚುನಾವಣೆಗೆ ಅಡ್ವಾನ್ಸ್ ಆಗಿ ಸಿದ್ಧತೆ ನಡೆಸ್ತಾ ಇದ್ದಂತ ಕಮಲ ಪಾಳ್ಯಕ್ಕೆ ಕಮಿಷನ್ ಪ್ರಕರಣ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಕಮಿಷನ್ ಆರೋಪ ಕಮಲ ನಾಯಕರನ್ನ ದುಸ್ವಪ್ನದಂತೆ ಕಾಡ್ತಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.